ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಚಿಕನ್ ತಂದೂರಿ ವಿದೌಟ್ ಅವನ್. ನಾನೊಂದು ದೊಡ್ಡ ಪಾತ್ರೆ ತಗೊಂಡಿದ್ದೇನೆ, ಸೊ ಅದರಲ್ಲಿ ಮಾಡ್ತಿದ್ದೇನೆ. ನೀವು ನೋಡಿ ಹೇಗೆ ಮಾಡುದು ಅಂತ. ಮತ್ತೆ ನಾನು ಫುಲ್ ಚಿಕನ್ ತಗೊಂಡಿದ್ದೇನೆ. ನೀವು ಅದು ದೊಡ್ಡ ದೊಡ್ಡ ಪೀಸ್ ಕೂಡ ತಗೊಳ್ಬಹುದು, ಅದು ನಿಮ್ಮ ಇಷ್ಟ. ನಿಮ್ಗೆ ಹೇಗೆ ಬೇಕು ಹಾಗೆ ತಗೊಳ್ಬಹುದು. ಇದು ಒಳ್ಳೇದಾಗ್ತದೆ, ತುಂಬಾ ಒಳ್ಳೇದಾಗ್ತದೆ ಟೇಸ್ಟ್ ಎಲ್ಲ. ಟ್ರೈ ಮಾಡಿ ನೋಡಿ ಒಮ್ಮೆ. ಈ ವಿಡಿಯೋನ ಎಂತ ತನಕ ನೋಡಿ, ಸ್ಕಿಪ್ ಮಾಡಿದ್ರೆ ನೋಡಿ, ಯಾಕಂದ್ರೆ ಇದರಲ್ಲಿ ಎರಡು ಮ್ಯಾರಿನೇಷನ್ ಉಂಟು, ಸೊ ಸ್ಕಿಪ್ ಮಾಡಿದ್ರೆ ನೋಡಿ. ಸಿಂಪಲ್ ರೆಸಿಪಿ ಆಕ್ಚುಲಿ, ಏನ್ ಕಷ್ಟ ಇಲ್ಲ ಮಾಡ್ಲಿಕ್ಕೆ, ಯಾರು ಮಾಡ್ಬೋದು ಇದನ್ನು. ಸೊ ಟ್ರೈ ಮಾಡಿ ನೋಡಿದನ್ನು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನು ತಂದೂರಿ ಚಿಕನ್ ವಿದೌಟ್ ಅವನ್ ಹೇಗೆ ಮಾಡುದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬಾ ಈಸಿ ಉಂಟು, ಮತ್ತೆ ಹೆಚ್ಚು ಕಷ್ಟ ಇಲ್ಲ ಇದು ಮಾಡ್ಲಿಕ್ಕೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾನು ಹೋಲ್ ಚಿಕನ್ ತಗೊಂಡಿದ್ದೇನೆ. ನೀವು ಬೇಕಾದ್ರೆ ದೊಡ್ಡ ದೊಡ್ಡ ಪೀಸ್ ಕೂಡ ತಗೊಳ್ಬಹುದು. ಇದಕ್ಕೆ 1-2 ಟೀ ಸ್ಪೂನ್ ವೆನಿಗರ್, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಅಂದ್ರೆ ಹಳದಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ 2 ಟೀ ಸ್ಪೂನ್ ಚಿಲ್ಲಿ ಪೌಡರ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ರಬ್ ಮಾಡಿ, ಹೋಲ್ ಚಿಕನ್ಗೆ ರಬ್ ಮಾಡಿ ಚೆನ್ನಾಗಿ. ಎಲ್ಲ ಚಿಕನ್ಗೆ ಕವರ್ ಆಗ್ಬೇಕು ಆ ಮಸಾಲ. ಇದನ್ನು ಹಾಗೆ ಇಡೀರಿ ಒಂದು 10-15 ಮಿನಿಟ್ಸ್. ನಾವು ಇನ್ನೊಂದು ಸೆಕೆಂಡ್ ಮ್ಯಾರಿನೇಷನ್ ಮಾಡುವ. ಅದಕ್ಕೆ 1 ಕಪ್ ಅಷ್ಟು ಕರ್ಡ್ ಅಂದ್ರೆ ಮೊಸರನ್ನು ತಗೊಳ್ಳುವ. ನಂತರ ಇದಕ್ಕೆ 1 ಟೀ ಸ್ಪೂನ್ ಕಸೂರಿ ಮೇಥಿ, 1 ಟೀ ಸ್ಪೂನ್ ಜೀರಿಗೆ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್, ಒಂದು ಟೀ ಸ್ಪೂನ್ ಚಾಟ್ ಮಸಾಲ, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಒಂದು ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಒಂದು ಟೀ ಸ್ಪೂನ್ ಕಾಲ ನಮಕ್ ಅಂತ ಸಿಗ್ತದಲ್ಲ ಅದು ಹಾಕಿ. ಎರಡು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ನಾಲ್ಕು ಟೀ ಸ್ಪೂನ್ ಮಸ್ಟರ್ಡ್ ಆಯಿಲ್, 1/4 ಟೀ ಸ್ಪೂನ್ ಕಲರ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾವು ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಉಂಟಲ್ಲ ಅದನ್ನು ಹಾಕಿ ಚೆನ್ನಾಗಿ ಕೋಟ್ ಮಾಡಿ. ಇದಕ್ಕೆ ಫುಲ್ ಮಸಾಲ ಹಾಕಬೇಕು. ಇದನ್ನು ನೀವು ಓವರ್ ನೈಟ್ ಇಟ್ಟರೆ ಒಳ್ಳೇದು, ಅಥವಾ ಅಟ್ಲೀಸ್ಟ್ ಒಂದು 4 ಗಂಟೆ ಹಾಗೆ ಇಟ್ಟ ನಂತರ ಈ ದೊಡ್ಡ ಪಾತ್ರೆಯಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದಕ್ಕೆ ಆಯಿಲ್ ಅಲ್ಲಿ ಗ್ರೀಸ್ ಮಾಡಿ ಇಡೀರಿ. ಮತ್ತೆ ಈ ಚಿಕನ್ ಅನ್ನು ಹಾಕಿ ಎಲ್ಲಾ ಮಸಾಲವನ್ನು ಅದರ ಮೇಲೆ ಹಾಕಿ. ಮತ್ತೆ ದೊಡ್ಡ ದೊಡ್ಡ ಪೀಸ್ ಬಟರ್ ಇದು ಪೀಸ್ ಉಂಟಲ್ಲ ಅದನ್ನು ಹೀಗೆ ಒಂದೊಂದು ಜಾಗದಲ್ಲಿ ಇಡೀರಿ. ಮತ್ತೆ ಇದನ್ನು ಕವರ್ ಮಾಡಿ ಏನಾದ್ರೂ ಹೆವಿ ಇದ್ದದನ್ನು ಅದರ ಮೇಲೆ ಇಟ್ಟು 1 ಗಂಟೆ ತನಕ ಅದನ್ನು ಬೇಕ್ ಮಾಡಿ. ಸ್ಲೋ ಫ್ಲೇಮ್ ಅಲ್ಲಿ ಬೇಕ್ ಮಾಡಿ. ನಾವೀಗ ಓಪನ್ ಮಾಡಿ ನೋಡುವ. ಒಮ್ಮೆ ಚೆಕ್ ಮಾಡುವ ಚಿಕನ್ ಕುಕ್ ಆಗಿದೆಯಾ ಇಲ್ವಾ ಅಂತ. ಒಳ್ಳೆಯಾಗಿ ಕುಕ್ ಆಗಿದೆ. ನಾವೀಗ ಪ್ಲೇಟಿಂಗ್ ಮಾಡುವ. ಕೊರಿಯಂಡರ್ ಸೊಪ್ಪು ಹಾಕಿ ಗಾರ್ನಿಶ್ ಮಾಡಿ ಇದನ್ನು. ನಮ್ಮ ಚಿಕನ್ ತಂದೂರಿ ವಿದೌಟ್ ಅವನ್
ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದು. ನಾನೀಗ ತೋರಿಸಿದ್ದೇನೆ ಎಷ್ಟು ಬೆಂದಿದೆ ನೋಡಿ. ಈಗ ನೋಡಿ, ತುಂಬಾ ಬಿಸಿ ಉಂಟು ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಒಳ್ಳೆಯಾಗಿ ಬೆಂದಿದೆ. ಟ್ರೈ ಮಾಡಿ ನೋಡಿ ಒಮ್ಮೆ. ಈ ರೆಸಿಪಿಯನ್ನು ಖಂಡಿತವಾಗಿ ಟ್ರೈ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.